90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ. ಅವ್ರು ಕ್ರಿಕೆಟ್ ನೋಡ್ತಿದ್ದ ಜಮಾನದಲ್ಲಿ 3 ಜನ ಬೆಸ್ಟ್ ಸ್ಪಿನ್ನರ್ಸ್ ಇದ್ರು. ಒಂದು ಅನಿಲ್ ಕುಂಬ್ಳೆ, ಮತ್ತೊಂದು ಶೇನ್ ವಾರ್ನ್, ಮೂರನೇದು ಮುತ್ತಯ್ಯ ಮುರಳೀಧರನ್. ಈ 800 ಮೂವಿ ಮುತ್ತಯ್ಯ ಮುರಳೀಧರನ್ ರವರ ಆತ್ಮಕತೆ. 2010ನೇ ಇಸ್ವಿನಲ್ಲಿ ಮುತ್ತಯ್ಯ ಅವರು ಲಾಸ್ಟ್ ಟೆಸ್ಟ್ ಮ್ಯಾಚ್ ಅನ್ನ ಆಡ್ತಿದ್ದಾರೆ. ಬಟ್ ಅವತ್ತು ಮಳೆ ಬರ್ತಿದೆ. ಇವ್ರಾಗ್ಲೇ 792 ವಿಕೆಟ್ಸ್ ಏನೋ ತಗೊಂಡವ್ರೆ. ಇನ್ನೆಂಟೇ ವಿಕೆಟ್ ಬೇಕಾಗಿರೋದು 800 ವಿಕೆಟ್ಸ್ಗೆ. ಬಟ್ ಮಳೆ ಬರ್ತಿರೋದ್ರಿಂದ ಮ್ಯಾಚ್ ನಡೆಯೋದೇ ಡೌಟ್. ಅದರ ಜೊತೆಗೆ ಒಂದು ಮ್ಯಾಚ್ ನಲ್ಲಿ 8 ವಿಕೆಟ್ ತಗೊಳಕ್ ಸಾಧ್ಯನಾ? ಇವರು ವಿರುದ್ಧ ಆಟ ಆಡ್ತಿರೋದು ಮೈಟಿ ಇಂಡಿಯನ್ ಬ್ಯಾಟಿಂಗ್ ಪಡೆ. ಸೊ ಟೀಮ್ ಅವರೆಲ್ಲ ಕನ್ಸರ್ನ್ ಆಗಿದ್ದಾರೆ. ಮಳೆನಲ್ಲಿ ಕಷ್ಟ ಆಗ್ಬೋದು ಮುರಳಿ 800 ವಿಕೆಟ್ಸ್ ತಗೊಳಕ್ಕೆ ಅಂತ. ನೆಕ್ಸ್ಟ್ ನಲ್ಲಿ ನಮ್ಗೆ ನಾಸಿರ್ ಅನ್ನೋ ಒಬ್ಬ ಜರ್ನಲಿಸ್ಟ್ ಅನ್ನ ತೋರಿಸ್ತಾರೆ. ನಾಸಿರ್ ಮತ್ತೆ ಇತರ ಜರ್ನಲಿಸ್ಟ್ ಗಳು ಸೇರ್ಕೊಂಡು ಒಂದು ಪೇಪರ್ ನಲ್ಲಿ ಮುತ್ತಯ್ಯ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರಿಬೇಕು ಅಂತ ಡಿಸೈಡ್ ಮಾಡೋರೆ. ನಾಸಿರ್ಗೆ ಮುತ್ತಯ್ಯ ಚಿಕ್ಕ ವಯಸ್ಸಿಂದಲೂ ಗೊತ್ತು. ಈ ಕಾರಣದಿಂದ ಅವರ ಬಳಿ ಹಲವಾರು ಕತೆಗಳಿದಾವೆ ಮುತ್ತಯ್ಯದು. ಈಗ ಮುತ್ತಯ್ಯ ಮುರಳೀಧರನ್ ರವರ ಕತೆ ಶುರುವಾಗತ್ತೆ. ಮೊದಲನೇದಾಗಿ ಕ್ರಿಕೆಟ್ ಲಂಡನ್ ನಲ್ಲಿ ಹುಟ್ಕೊಳ್ತು. ಇಂಗ್ಲೆಂಡ್ ನವರು ಟೈಮ್ ಪಾಸ್ಗೆ ಕ್ರಿಕೆಟ್ ಆಡ್ತಿದ್ರು. ಈ ಕಳ್ಳ ಬ್ರಿಟಿಷ್ನವರು ಭಾರತಕ್ಕೆ ಬಂದಾಗ ಕೂಡ ಇಲ್ಲಿ ಕೂಡ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದ್ರು. ಅಂಡ್ ಈ ಬ್ರಿಟಿಷರಿಗೆ ಟೀ ಕುಡಿಯೋ ಹುಚ್ಚಿತ್ತು. ಶ್ರೀಲಂಕಾದಲ್ಲೂ ಇದ್ರು ಈ ಬ್ರಿಟಿಷ್ನವರು. ಸೊ ಭಾರತದ ತಮಿಳಿಗರನ್ನ ಕರ್ಕೊಂಡೋಗಿ ಶ್ರೀಲಂಕಾದಲ್ಲಿ ಟೀ ಸೊಪ್ಪನ್ನ ಕೀಳೋಕೆ ಇಟ್ಕೊಂಡಿದ್ರು. ಈ ತರಹ ಭಾರತದಿಂದ ಹೋದ ವಲಸಿಗ ತಮಿಳರ ಮಗ ಮುತ್ತಯ್ಯ. ಬೈ ದ ವೇ ಮುತ್ತಯ್ಯ ಮುರಳೀಧರನ್ ಹೆಸರಿನಲ್ಲಿ ಮುತ್ತಯ್ಯ ಅಂತಿರೋದು ಮುರಳೀಧರನ್ ರವರ ಅಪ್ಪನ ಹೆಸರು. ಸೊ ಈಗ ನಾವು ಮಾತಾಡ್ತಿರುವ ಮುತ್ತಯ್ಯ ಮುರಳೀಧರನ್ ರವರ ಅಪ್ಪ. ಅವ್ರಿಗೆ ಚಿಕ್ಕಂದಿನಿಂದಲೂ ಕ್ರಿಕೆಟ್ ಆಡುವ ಆಸೆ ಇತ್ತು. ಆದ್ರೆ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿತ್ತು ಈ ಬ್ರಿಟಿಷ್ನವರು ನಿನ್ನನ್ನ ಕ್ರಿಕೆಟ್ ಆಡ್ಲಿಕ್ಕೆ ಬಿಡೋದಿಲ್ಲ ಅಂತ. ಸೊ ನೀನ್ ಚೆನ್ನಾಗಿ ಓದಿ ದೊಡ್ಡವನಾಗಿ ಫ್ಯಾಕ್ಟ್ರಿ ಗಿಕ್ಟ್ರಿ ಸ್ಥಾಪನೆ ಮಾಡಿ ದುಡ್ಡು ಸಂಪಾದನೆ ಮಾಡು, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡು ಅಂತ ಚೆನ್ನಾಗಿ ಓದಿಸ್ಲಿಕ್ಕೆ ಶುರು ಮಾಡಿದ್ರು. ಇವ್ರು ಅಂದ್ಕೊಂಡಂತೆ ಮುತ್ತಯ್ಯ ಚೆನ್ನಾಗಿ ಓದ್ಬಿಟ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕಿದ್ರು. ಅಂಡ್ ಇವರಿಗೆ ಮದ್ವೆ ಆಗಿ ಒಂದು ಮಗು ಕೂಡ ಆಯ್ತು. ತಮ್ಮ ಮಗನಿಗೆ ಮುತ್ತಯ್ಯ ಮುರಳೀಧರನ್ ಅಂತ ಹೆಸರಿಟ್ರು. ಈ ಮುರಳೀಧರನ್ಗೂ ಕ್ರಿಕೆಟ್ ಆಡ್ಬೇಕು ಅಂತ ಬಹಳ ಆಸೆ. ಮುರಳೀಧರನ್ ಹುಟ್ಟೋ ಅಷ್ಟರಲ್ಲಿ ಬ್ರಿಟಿಷ್ನವರೆಲ್ಲ ಶ್ರೀಲಂಕಾ ಬಿಟ್ಟು ತೊಲಗವ್ರೆ. ಸೊ ಈಗ ಲಂಕಾದಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ಕೊಂಡವ್ರೆ. ಮುರಳೀಧರನ್ನ ಯಾರು ಸೇರಿಸ್ಕೊಂತಿಲ್ಲ. ಸೊ ಅವ್ರ ಅಜ್ಜಿ ಬಂದು ಎಲ್ಲಾ ಮಕ್ಕಳಿಗೂ ಆವಾಜ್ ಹಾಕ್ತಾರೆ, ನನ್ನ ಮೊಮ್ಮಗ ಏನ್ ಮಾಡಿದ್ದ, ನಿಮ್ಗೆ ಯಾವನೋ ಸೇರ್ಸ್ಕೊಂಡು ಆಟ ಆಡ್ರಲ್ಲ ಅಂತ. ಮುರಳೀಧರನ್ ಅವ್ರ ಅಪ್ಪ ದೊಡ್ಡ ಫ್ಯಾಕ್ಟ್ರಿ ಓನರು. ಅಂಡ್ ಅದೇ ಫ್ಯಾಕ್ಟ್ರಿ ಸರೌಂಡಿಂಗ್ ಅಲ್ಲಿ ಇವ್ರು ಕ್ರಿಕೆಟ್ ಆಡ್ತಿದ್ರು. ಸೊ ಅವ್ರ ಅಪ್ಪನ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ಈ ಕಾರಣದಿಂದ ಹುಡುಗರೆಲ್ಲ ಮುರಳಿನ ಆಟ ಆಡ್ಲಿಕ್ಕೆ ಸೇರಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಬ್ಯಾಟಿಂಗು ಕೊಡಲ್ಲ, ಬೌಲಿಂಗು ಕೊಡಲ್ಲ, ಬರೀ ಫೀಲ್ಡಿಂಗ್ ಮಾಡು ಅಂತ ಹೇಳಿದ್ರು. ಹೀಗೆ ಎಷ್ಟೋ ದಿನಗಳ ಆಟ ನಡೀತು. ಮುರಳಿ ಬರೀ ಫೀಲ್ಡಿಂಗ್ ಮಾಡ್ಕೊಂಡೇ ಇದ್ರು. ಒಂದಿನ ಇದ್ದಕ್ಕಿದ್ದಂತೆ ಬೌಲಿಂಗ್ ಮಾಡಪ್ಪ ಅಂತ ಟೀಮ್ನವ್ರು ಹೇಳಿದ್ರು. ಇನ್ನೇನು ಮುರಳಿ ಬೌಲಿಂಗ್ ಶುರು ಮಾಡ್ಬೇಕು ಅಷ್ಟ್ರಲ್ಲಿ ಒಂದಷ್ಟು ಜನ ಅಲ್ಲಿಗೆ ಗಲಾಟಿ ಮಾಡ್ತಾ ಬಂದ್ರು. ಈಗ ಈ ಗಲಾಟಿ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಆಗ ಶ್ರೀಲಂಕಾದಲ್ಲಿ ಒಂದು ಸಿವಿಲ್ ವಾರ್ ನಡೀತಿತ್ತು. ತಮಿಳಿಗರು ಮತ್ತೆ ಸಿಂಹಳಿಗರ ನಡುವೆ ಯುದ್ಧ. ಸಿಂಹಳಿಸ್ಗೆ ತಮಿಳಿಗರನ್ ಕಂಡ್ರೆ ಆಗ್ತಿರ್ಲಿಲ್ಲ, ತಮಿಳಿಗರ್ಸ್ಗೆ ಸಿಂಹಳಿಸ್ ಕಂಡ್ರೆ ಆಗ್ತಿರ್ಲಿಲ್ಲ. ನಮಗ್ ರೈಟ್ಸ್ ಬೇಕು, ನಮಗ್ ರೈಟ್ಸ್ ಬೇಕು ಅಂತ ಹೊಡೆದಾಡ್ತಿದ್ರು. ಮುತ್ತಯ್ಯ ಅವರಪ್ಪ ತಮಿಳಿಗ ಆಗಿರೋದ್ರಿಂದ ಸಿಂಹಳಿಸ್ ಅವರನ್ನ ಹುಡ್ಕೊಂಡು ಬಂದು ಅವರ ಫ್ಯಾಕ್ಟ್ರಿನೆಲ್ಲ ಸುಟ್ಟಾಕಕ್ ಬಂದವ್ರೆ. ಮುತ್ತಯ್ಯ ಏನ್ ಮಾಡ್ತಾರೆ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರುವ ಮಹಿಳೆಯರನ್ನೆಲ್ಲ ಅಂಡ್ ಅವರ ಫ್ಯಾಮಿಲಿನೆಲ್ಲ ಹತ್ರದಲ್ಲಿರುವ ಚರ್ಚ್ಗೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿ ರೆಫ್ಯೂಜಿ ತಗೊಳ್ಳಿ ಅಂತ. ಅಂಡ್ ಒಂದಷ್ಟು ಜನ ಹುಡುಗರ ಜೊತೆ ತಮ್ಮ ಫ್ಯಾಕ್ಟರಿಯ ರಕ್ಷಣೆಗೆ ನಿಲ್ತಾರೆ. ಆದ್ರೆ ಸಿಂಹಳಿ ಜನಗಳು ಎಷ್ಟೋ ಜನ ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಫ್ಯಾಕ್ಟರಿಗೆ ಬೆಂಕಿ ಇಟ್ಬಿಡ್ತಾರೆ. ಇವರ ಲೈಫ್ ಲಾಂಗ್ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಳಾಗತ್ತೆ. ರಾತ್ರಿ ಮುತ್ತಯ್ಯ ಅವರ ಫ್ಯಾಮಿಲಿ ಬೀದಿಗೆ ಬಂದ್ಬಿಡುತ್ತೆ. ಸೊ ಮುರಳಿ ಅವರ ಪೇರೆಂಟ್ಸ್ ಮುರಳಿನ ಕರ್ಕೊಂಡೋಗಿ ಚರ್ಚ್ ನ ಹಾಸ್ಟೆಲ್ ನಲ್ಲಿ ಬಿಡ್ತಾರೆ. ಮುರಳಿಗೆ ಇದು ಇಷ್ಟ ಆಗೋದಿಲ್ಲ, ನಾನು ಅಮ್ಮನ ಜೊತೆ ಇರಬೇಕು ಅಂತ ಹಠ ಮಾಡ್ತಾರೆ. ಚರ್ಚ್ ನಲ್ಲಿ ಹಾಲ್ ಕೊಟ್ರೆ ಹಾಲ್ ಕುಡಿಯೋದಿಲ್ಲ, ಹಾಲ್ನೆಲ್ಲ ಚೆಲ್ ಬಿಡ್ತಾರೆ. ಫ್ರೂಟ್ಸ್ ಕೊಟ್ರೆ ತಿನ್ನೋದಿಲ್ಲ, ಸಿಕ್ದಂಗೆ ಎಸಿತಾವ್ರೆ. ಚಾಕ್ಲೇಟು ಕೇಕ್ ನ ಕೂಡ ತಿಂತಿಲ್ಲ. ಸೊ ಚರ್ಚ್ ನ ಫಾದರ್ ಸಜೆಸ್ಟ್ ಮಾಡ್ತಾರೆ, ಈತನಿಗೆ ಆಟ ಸಾಮಾನುಗಳನ್ನ ಕೊಡಿ, ನೋಡೋಣ ಇವಾಗ ಸಮಾಧಾನ ಆಗ್ತಾನೇನೋ ಅಂತ. ಸೊ ಕೇರ್ ಟೇಕರ್ ಗಳು ಆಟ ಸಾಮಾನು ಕೊಡ್ತಾರೆ, ಅದನ್ನು ತೆಗ್ದು ಎಸಿತಿರ್ತಾರೆ. ಮುರಳಿ ಕಡೆಗೆ ಒಂದು ಬಾಲ್ ಕೊಡ್ತಾರೆ. ಕೇರ್ ಟೇಕರ್ ಬಾಲ್ ನ ಎಸಿತಾರೆ ಗೋಡೆಗೆ. ಗೋಡೆಯಿಂದ ರೀಬೌಂಡ್ ಆಗಿ ಬಾಲ್ ಬಂದು ಅವ್ರ ತಲೆಗೆ ಹೊಡೆಯುತ್ತೆ. ಹಾಸ್ಟೆಲ್ ನ ಈ ತರ ಹುಡುಗರೆಲ್ಲ ನಗ್ತಾರೆ. ಮುರಳಿಗೆ ಉರಿದೋಗ್ಬಿಡುತ್ತೆ. ಸೊ ಆ ಬಾಲ್ ತಗೊಂಡು ಇನ್ನೊಂದ್ಸಲ ಗೋಡೆ ಎಳೆದು ಈ ಸಲ ಕ್ಯಾಚ್ ಹಿಡಿತಾರೆ. ಫಾದರ್ಗೆ ಗೊತ್ತಾಗುತ್ತೆ ಈತನಿಗೆ ಬಾಲ್ ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ನನ್ನ ಹತ್ರ ಬ್ಯಾಟ್ ಕೂಡ ಇದೆ, ಕ್ರಿಕೆಟ್ ಆಡಿವಂತೆ ನೀನು, ಎದ್ದೇಳು ಅಂತ ಹೇಳ್ತಾರೆ. ಮುರಳಿಗೆ ಖುಷಿ ಆಗುತ್ತೆ. ಬ್ಯಾಟ್ ಬಾಲ್ ತಗೊಂಡು ಆಟ ಆಡ್ಲಿಕ್ಕೆ ಹೋಗ್ತಾನೆ. ಆಗ ಫಾದರ್ ಹೇಳ್ತಾರೆ, ಅಲ್ಲಿ ಕೆಳಗಡೆ ಚೆಲ್ಲಿದ್ಯಲ್ಲ ಹಾಲು, ಅದನ್ನ ಕ್ಲೀನ್ ಮಾಡ್ಬಿಟ್ಟು ಬಾ, ಆಮೇಲೆ ಕ್ರಿಕೆಟ್ ಆಡು ಅಂತ. ಸೊ ಮುತ್ತಯ್ಯ ಮುರಳೀಧರನ್ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಟ ಆಡ್ಲಿಕ್ಕೆ ಹೋಗ್ತಾರೆ. ಅವತ್ತಿನಿಂದ ಇವರ ಕ್ರಿಕೆಟ್ ಪ್ರಾಕ್ಟೀಸ್ ಶುರುವಾಗತ್ತೆ. ಅಂಡ್ ಮುರಳಿ ಸ್ಕೂಲ್ ಲೆವೆಲ್ ನಲ್ಲಿ ಕ್ರಿಕೆಟ್ ನೆಲ್ಲ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದಿನ ಇವರ ಕೋಚ್ ಸುನಿಲ್ ಸೀನಿಯರ್ ಕೋಚ್ ಹತ್ರ ಕರ್ಕೊಂಡು ಹೋಗ್ತಾರೆ ಮುರಳಿನ. ಈತನಲ್ಲಿ ಆಟ ಆಡುವ ಪ್ಯಾಷನ್ ತುಂಬಾ ಇದೆ, ಇವನಿಗೆ ಒಂದು ಅವಕಾಶವನ್ನ ಕೊಡಿ ಅಂತ. ಸೀನಿಯರ್ ಕೋಚ್ ಅವಕಾಶವನ್ನ ಕೊಡ್ತಾರೆ. ಮುರಳಿ ಫಾಸ್ಟ್ ಬೌಲಿಂಗ್ ಮಾಡ್ತಾವ್ರೆ. ಮುರಳಿ ಬೌಲಿಂಗ್ ನ ಇಟ್ಟಾಡಿಸ್ಕೊಂಡು ಹೊಡಿತಾವ್ರೆ ಎಲ್ಲ ಬ್ಯಾಟರ್ ಗಳು. ಸೊ ಸೀನಿಯರ್ ಕೋಚ್ ಇಂಪ್ರೆಸ್ ಆಗೋದಿಲ್ಲ, ಇನ್ನೊಂದ್ 4 ವರ್ಷ ಪ್ರಾಕ್ಟೀಸ್ ಮಾಡ್ಲಿ ಆಮೇಲೆ ಬರ್ಲಿ ಕ್ರಿಕೆಟ್ ಆಡೋಕೆ ಅಂತ. ಬಟ್ ಮುರಳಿ ಅಡಮೆಂಟು, ಈತ ನನ್ಗೆ ಇಷ್ಟೊಂದು ಹೊಡೆದ್ಬಿಟ್ಟ, ನಾನು ಈತನ ವಿಕೆಟ್ ತಗೊಂಡೇ ವಾಪಸ್ ಹೋಗ್ತೀನಿ ಅಂತ. ಆಗ ಸುನಿಲ್ ಹೇಳ್ತಾರೆ, ನೀನ್ ಫಾಸ್ಟ್ ಬೌಲಿಂಗ್ ಮಾಡಿದ್ರೆ ಅವ್ರು ಹೆದರ್ತಿಲ್ಲ, ಸ್ಪಿನ್ ಬೌಲಿಂಗ್ ಮಾಡು, ಕ್ರಾಸ್
ಟೈಮ್ ಇಟ್ಕೊಂಡು ಸ್ಪಿನ್ ಮಾಡು ನೋಡೋಣ ಅಂತ ಹೇಗ್ ಆಡ್ತಾನೆ ಅಂತ. ಸೊ ಮುರಳಿ ಫಸ್ಟ್ ಟೈಮ್ ಆಫ್ ಸ್ಪಿನ್ ಬೌಲಿಂಗ್ ಮಾಡ್ತಾರೆ. ಫಸ್ಟ್ ಬಾಲೆ ಅವಯ್ಯ ಬೋಲ್ಡ್. ಎಲ್ರು ಇದ್ದಕ್ಕಿದ್ದಂತೆ ಇಂಪ್ರೆಸ್ ಆಗ್ಬಿಡ್ತಾರೆ. ಅಂಡ್ ಜೂನಿಯರ್ ಟೀಮ್ಗೆ ಸೆಲೆಕ್ಷನ್ ಕೂಡ ಆಗ್ಬಿಡತ್ತೆ. 4 ವರ್ಷ ಕಠಿಣ ಅಭ್ಯಾಸ ಮಾಡ್ತಾರೆ ಮುರಳಿ. 4 ವರ್ಷಗಳ ನಂತರ ಒಬ್ಬ ಸೀನಿಯರ್ ಪ್ಲೇಯರ್ ಗೆ ಇಂಜುರಿ ಆಗತ್ತೆ. ಸೊ ಮುರಳಿ ಅವರ ಸೆಲೆಕ್ಷನ್ ಪಾಕ ಅಂತ ಮುರಳಿ ಅನ್ಕೊಂಡಿರ್ತಾರೆ. ಅಂಡ್ ಸೀನಿಯರ್ ಕೋಚ್ ಟೀಮ್ ಅನ್ನ ಅನೌನ್ಸ್ ಮಾಡ್ತಿರ್ತಾರೆ. 10 ಜನ ಪ್ಲೇಯರ್ ಗಳ ನೇಮ್ ಅನೌನ್ಸ್ ಆಗಿದೆ. 11ನೇ ಅವ್ರ ಹೆಸರನ್ನ ಇನ್ನೇನ್ ಅನೌನ್ಸ್ ಮಾಡ್ಬೇಕು ಅಷ್ಟರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡತ್ತೆ. ಯಾರೀ ಬ್ಲಾಸ್ಟ್ ಅನ್ನು ಮಾಡಿದ್ದು? ತಮಿಳ್ ಇಲ್ಲಂನವರು. ಸೊ ಎಷ್ಟೊಂದು ಜನಗಳ ಸಾವು ನೋವು ಸಂಭವಿಸುತ್ತೆ. ಈಗ ಸಿನ್ಹಳ್ಳಿ ಜನಗಳೆಲ್ಲ ಟೀಮ್ ಹತ್ರ ಬಂದಿದ್ದಾರೆ. ನಿಮ್ ಟೀಮ್ ಅಲ್ಲಿ ಯಾರೊಬ್ಬ ತಮಿಳಿಗ ಇದಾನಂತೆ, ಅದನ್ನ ಕಳ್ಸಿ ನಾವು ಅವನ್ಗೆ ಹೊಡಿಬೇಕು. ಅವ್ರ ಕಡೆ ಅವ್ರ ಬಾಂಬ್ ಇಟ್ಬಿಟ್ಟು ಎಷ್ಟೊಂದು ಸಾವು ನೋವುಗಳನ್ನ ಉಂಟು ಮಾಡೋರೆ ಅಂತ. ಆಗ ಮುತ್ತಯ್ಯ ಹೇಳ್ತಾರೆ, ಈ ಬಾಂಬ್ ನಲ್ಲಿ ಎಷ್ಟೊಂದ್ ಜನ ತಮಿಳಿಗರು ಕೂಡ ಸತ್ತಿದ್ದಾರೆ. ನಾನೇನೋ ಬಾಂಬ್ ಬೇಕಿದ್ನ, ನನ್ನ ಮೇಲೆ ಯಾಕೆ ಜಗಳ ಆಡಕ್ ಬಂದಿದ್ದೀರಾ ಅಂತ. ಅಂಡ್ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ಸಿಗ್ನಲ್ ಜನಗಳನ್ನ ಓಡಿಸ್ತಾರೆ. ಮುತ್ತಯ್ಯನ ಸೇವ್ ಮಾಡ್ತಾರೆ. ಇದಾಗಿ ಮತ್ತಷ್ಟು ದಿನಗಳ ನಂತರ ಫೈನಲಿ ಮುರಳಿ ಅವ್ರನ್ನ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗತ್ತೆ. ಆದ್ರೆ ಟೀಮ್ ನಲ್ಲಿ ಕೂಡ ಸಿನ್ಹಳ್ಳಿಸ್ ವರ್ಸಸ್ ತಮಿಳಿಗರ ಡಿವಿಷನ್ ಇದೆ. ಮೆಜಾರಿಟಿ ಇದ್ದವರೆಲ್ಲ ಸಿನ್ಹಳ್ಳಿ ಜನಗಳು. ಸೊ ಮುರಳಿಗೆ ಚಾನ್ಸೇ ಕೊಡ್ತಿಲ್ಲ ಬೌಲಿಂಗ್ ಮಾಡ್ಲಿಕ್ಕೆ. ಹಂಗು ಮುರಳಿ ರಿಕ್ವೆಸ್ಟ್ ಮಾಡ್ಕೊಂತಾರೆ, ನಾನು ಬೌಲಿಂಗ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ. ಆಗ ಕ್ಯಾಪ್ಟನ್ ಒಂದೇ ಒಂದು ಓವರ್ ಕೊಡ್ತೀನಿ, ಅದ್ರಲ್ಲಿ ಒಂದು ವಿಕೆಟ್ ತಗೊಂಡ್ರೆ ಮಾತ್ರ ನಿನ್ಗೆ ಸೆಕೆಂಡ್ ಓವರ್ ಕೊಡ್ತೀನಿ ಅಂತ. ಅಂಡ್ ಮುರಳಿ ಬೌಲಿಂಗ್ ಶುರು ಮಾಡ್ತಾರೆ. ಫಸ್ಟ್ ಓವರ್ ನಲ್ಲಿ ಒಂದು ವಿಕೆಟ್ ಬೀಳುತ್ತೆ. ಎಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಮುರಳಿ ಕಂಟಿನ್ಯೂಸ್ಲಿ ಒಂದಾದ ಮೇಲೆ ಮತ್ತೊಂದು ಓವರ್ ನ ಮಾಡ್ತಾರೆ. 10ಕ್ಕೆ 10 ವಿಕೆಟ್ ಗಳನ್ನ ತಗೊಂಡ್ಬಿಡ್ತಾರೆ. ಆಗ ಎಲ್ರು ಜೈ ಮುರಳಿ ಅಂತ ಸೆಲೆಬ್ರೇಷನ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಈಗ 1990 ಆಗಿದೆ. ಮುರಳಿ ಇನ್ನು ಕಾಲೇಜ್ ಲೆವೆಲ್ ನಲ್ಲಿ ಬೌಲಿಂಗ್ ಮಾಡ್ತಾರೆ. ಒಂದ್ಸಲ ಅರ್ಜುನ್ ರಣತುಂಗ ಅಂದ್ರೆ ಶ್ರೀಲಂಕಾ ಟೀಮ್ ಕ್ಯಾಪ್ಟನ್ ಮುರಳಿ ಬೌಲಿಂಗ್ ಮಾಡೋದನ್ನ ನೋಡ್ಬಿಡ್ತಾರೆ. ಏನ್ ಗುರು ಇವ್ನ್ ಟ್ಯಾಲೆಂಟ್, ಇವನನ್ನ ಶ್ರೀಲಂಕಾ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಇಂಗ್ಲೆಂಡ್ ಗೆ ಹೋಗ್ತಿರುವ ಶ್ರೀಲಂಕಾ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಮುರಳಿನ. ಅಂಡ್ ಫಸ್ಟ್ ಟೈಮ್ ಫಾರಿನ್ ಹೋಗ್ತಾರೆ ಮುರಳಿ. ಇಡೀ ಟೀಮ್ ಇಂಗ್ಲೆಂಡ್ ಗೆ ಹೋಗಿ ಇಳಿಯತ್ತೆ. ಇಂಗ್ಲೆಂಡ್ ನ ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್. ಇವ್ರಿಗೆ ಕೈ ಕಾಲೇ ಫ್ರೀಸ್ ಆದಂಗ ಆಗ್ಬಿಟ್ಟಿದೆ. ಏರ್ಪೋರ್ಟ್ ನಲ್ಲಿ ಇಳಿದ ತಕ್ಷಣ ಹೆಂಗಪ್ಪ ಇಷ್ಟೊಂದು ಫ್ರೀಸಿಂಗ್ ಕೋಲ್ಡ್ ನಲ್ಲಿ ಬೌಲಿಂಗ್ ಮಾಡೋದು ಅಂತ ಏರ್ಪೋರ್ಟ್ ನಲ್ಲೇ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಳಿದ್ಬಿಟ್ಟವ್ರ ಮುರಳಿ. ಅಲ್ಲಿರೋ ಜನಗಳೆಲ್ಲ ವಿಯರ್ಡ್ ಆಗಿ ನೋಡ್ತಾರೆ, ಇವನ್ ಯಾರಪ್ಪ ಹಿಂಗ್ ಮಾಡ್ತಾನೆ ಏರ್ಪೋರ್ಟ್ ನಲ್ಲಿ ಅಂತ. ಸರಿ, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಟೈಮು. ಬಟ್ ಯಾರಿಗೂ ಪ್ರಾಕ್ಟೀಸ್ ಮಾಡುವ ಮನ್ಸಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ಲಿ. ಯಾರು ರೂಮಿನಿಂದ ಹೊರಗಡೆನೆ ಬರ್ತಿಲ್ಲ. ಆದ್ರೆ ಮುರಳಿಗೆ ಡೆಡಿಕೇಶನ್ ಜಾಸ್ತಿ. ನಾನು ಶ್ರೀಲಂಕಾ ಟೀಮ್ಗೋಸ್ಕರ ಆಡ್ಬೇಕು ಅಂತ. ಸೊ ಅವರು ಹೊರಗಡೆ ಬರ್ತಾರೆ. ಇಂಗ್ಲೆಂಡ್ ಟೀಮ್ ಅವ್ರು ಹೇಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಅಂತ ನೋಡ್ತಾರೆ. ಇಂಗ್ಲೆಂಡ್ ಅವರು ವಾರ್ಮ್ ಅಪ್ ಮಾಡ್ತಾವ್ರೆ, ಜಂಪಿಂಗ್ ಜಾಕು ಆಳು ಮುಳ್ಳೆಲ್ಲ ಮಾಡ್ಕೊಂಡು. ಸೊ ಇವ್ರು ಕೂಡ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಶ್ರೀಲಂಕಾದ ಮತ್ತೊಬ್ಬ ಫೇಮಸ್ ಪ್ಲೇಯರ್ ಅರವಿಂದ ಡಿಸಿಲ್ವಾ ಬರ್ತಾರೆ. ನಿನ್ ಡೆಡಿಕೇಶನ್ ಸಕ್ಕದಾಗಿದೆ, ನೀನೇನಾದ್ರೂ ಇಂಗ್ಲೆಂಡ್ ಮೇಲಿನ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿದ್ರೆ ನಿನ್ನನ್ನ ಫೈನಲ್ 11 ಗೆ ಸೆಲೆಕ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಮುರಳಿಗೆ ಖುಷಿ ಆಗುತ್ತೆ. ಪ್ರಾಕ್ಟೀಸ್ ಮ್ಯಾಚ್ ಶುರು ಹಚ್ಕೊಂತಾರೆ. ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಅವ್ರ ಮೇಲೆ. ಸೊ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಬೌಲಿಂಗ್ ಹೆಂಗಂದ್ರೆ ಹಂಗೆ ಮಾಡ್ತಾರೆ. ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲ ಸಾಕಾದಾಗ ಹೊಡೆದು ಬಿಸಾಕ್ತಾರೆ. ಸೊ ಇವರನ್ನ ಒಂದೇ ಒಂದು ಟೆಸ್ಟ್ ಮ್ಯಾಚ್ ಗೆ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೀನಿಯರ್ಸ್ ಎಲ್ಲ ಇವ್ರನ್ನ ರ್ಯಾಗ್ ಮಾಡ್ತಿದ್ದಾರೆ. ಶ್ರೀಲಂಕಾದಿಂದ ಇಂಗ್ಲೆಂಡ್ ಗೆ ಬಂದೆ ವಾಪಸ್ ಮೊಟ್ಟೆ ಹೊತ್ಕೊಂಡು ಹೋಗ್ತಿದ್ಯಾ, ಹಾಗೋ ಇದೊಂದು ವಿಕೆಟ್ ಕಡ್ಡಿ ತಗೊಂಡೋಗ್ ನೀನು ಅಂತ ವಿಕೆಟ್ ಕಡ್ಡಿ ಕೊಟ್ಬಿಟ್ಟು ಶ್ರೀಲಂಕಾಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಮುರಳಿಗೆ ಅತೀವ ಬೇಜಾರಾಗತ್ತೆ. ಇಷ್ಟೊಂದು ಟ್ರೋಲ್ ಮಾಡ್ತವ್ರ, ನನ್ನ ರ್ಯಾಗ್ ಮಾಡ್ತವ್ರೆ ಅಂತ. ಎನಿವೆ ಅವರು ಕಷ್ಟಪಟ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಇನ್ಯಾವತ್ತು ಮುರಳಿಗೆ ಟೀಮ್ ನಲ್ಲಿ ಚಾನ್ಸಸ್ ಸಿಗೋದಿಲ್ವೇನೋ ಅಂತ ಎಲ್ರು ಅಂದ್ಕೊಂಡಿರ್ತಾರೆ. ಸೊ ಅವರಪ್ಪ, ನೀನು ಮಲೇಷ್ಯಾದಲ್ಲಿ ಹೋಗಿ ಫುಡ್ ಪ್ರೊಸೆಸಿಂಗ್ ನ ಕಲ್ತ್ಕೊಂಡು ಬಾ, ಅಲ್ಲಿ ಒಂದು ಕೋರ್ಸ್ ಇದೆ, ಸಾಕು ಕ್ರಿಕೆಟ್ ಆಡಿದ್ದು ಅಂತ ಕಾಲೇಜ್ ಅಪ್ಲಿಕೇಶನ್ ಅನ್ನ ಕೊಟ್ಟು ಕಳಿಸ್ತಾರೆ. ಇವರು ಅಪ್ಲಿಕೇಶನ್ ತಗೊಂಡೋಗಿ ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಮಾಡ್ಬೇಕು. ಆಗ ಯಾವ್ದೋ ಒಂದು ಕಾಲೇಜಿನ ಪ್ರೊಫೆಸರ್ ಬಂದ್ಬಿಟ್ಟು ಹೇಳ್ತಾರೆ, ನೀನ್ ಮುತ್ತಯ್ಯ ಮುರಳೀಧರನಲ್ವಾ, ನಮ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ನಿನ್ನ ನೋಡಿದ್ದೆ, ಎಷ್ಟು ಸಾಕಾದಾಗ ಬೌಲಿಂಗ್ ಮಾಡ್ತೀಯಾ, ನೀನ್ ಅದೇ ಟ್ಯಾಲೆಂಟ್ ಅನ್ನ ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲೂ ತೋರ್ಸಿದ್ರೆ ನಿನ್ಗೆ ಸರಿಸಾಟಿ ಯಾರು ಇರೋದಿಲ್ಲ ಅಂತ ಹೇಳ್ತಾರೆ. ಮುತ್ತಯ್ಯಗೆ ಅರಿವಾಗತ್ತೆ, ನನ್ನಲ್ಲಿರುವ ಟ್ಯಾಲೆಂಟ್ ನ ಸಪ್ರೆಸ್ ಮಾಡ್ತಾವ್ರೆ, ನಾನು ಮಲೇಷ್ಯಾಗ ಹೋದ್ರೆ ಈ ಟ್ಯಾಲೆಂಟ್ ನ ಮರ್ತ್ಕೊಬೇಕಾಗತ್ತೆ ಅಂತ. ಸೊ ಕಾಲೇಜ್ ಅಪ್ಲಿಕೇಶನ್ ನ ಹರಿದಾಕ್ಬಿಟ್ಟು ಕೊಲಂಬೋದಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಕೊಲಂಬೋ ಅಂದ್ರೆ ಅಲ್ಲಿ ಕ್ರಿಕೆಟ್ ಆಡೋದು ಈಸಿ, ಅದಕ್ಕೋಸ್ಕರ. ಅವರಪ್ಪ ಸರಿ ನಿನ್ಗೆ ಇಷ್ಟ ಬಂದಿದ್ ಮಾಡೋಗಪ್ಪ ಅಂತ ಹೇಳಿ ಕೊಲಂಬೋಗೆ ಮಗನ್ನ ಕಳಿಸ್ತಾರೆ. ಸರಿ, ಕೊಲಂಬೋದಲ್ಲಿ ಒಂದು ತಮಿಳರ ಸಂಘ ಇದೆ. ಅವರು ಕ್ರಿಕೆಟ್ ಅನ್ನು ಕೂಡ ಆಡ್ತಿರ್ತಾರೆ. ತಮಿಳ್ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಕೂಡ ಮಾಡಿಸ್ತಿರ್ತಾರೆ. ಅಲ್ಲೋಗಿ ಸೇರ್ಕೊಳ್ತಾರೆ ನಮ್ಮ ಮುರಳಿ. ಅಲ್ಲಿ ಚೆನ್ನ ಅಂತ ಒಬ್ಬ ಸೀನಿಯರ್ ಪ್ಲೇಯರ್ ಇರ್ತಾರೆ. ಈಗ ಹೊಸದಾಗಿ ಬಂದವನೇ ಮುರಳಿ, ಆತನ ರ್ಯಾಗ್ ಮಾಡೋಣ ಅಂತ ಸಿಕ್ಕಾಪಟ್ಟೆ ರ್ಯಾಗ್ ಮಾಡ್ಬಿಡ್ತಾರೆ. ಇಡೀ ಫೀಲ್ಡ್ ತುಂಬಾ ಬಾಲ್ ಗಳನ್ನ ಹೊಡೆದು ಫೀಲ್ಡಿಂಗ್ ಮಾಡು ಅಂತ ಹೇಳಿ ಸಿಕ್ಕಾಪಟ್ಟೆ ಸುಸ್ತು ಮಾಡ್ಬಿಡ್ತಾರೆ ಮುರಳಿನ. ಅದಲ್ಲದೆ ಇನ್ನು ಹೆಚ್ಚಿನ ಅವಮಾನ ಮಾಡ್ಲಿಕ್ಕೋಸ್ಕರ ನನ್ನ ಶೂಲೇಸ್ ಬಿಚ್ಚೋಗಿದೆ, ಅದನ್ನ ಕಟ್ಟು ಅಂತ ಎಲ್ಲರ ಮುಂದೆ ಶೂಲೇಸ್ ಅನ್ನು ಕೂಡ ಕಟ್ಟಿಸ್ಕೊಳ್ತಾರೆ. ಮತ್ತೆ ಮುರಳೀಧರನ್ಗೆ ಕೋಪ ಒಳಗಡೆನೆ ಕೂತಿದೆ. ಸೊ ದ್ವೇಷ ತೀರಿಸ್ಕೊಳ್ಳುವ ಅಪರ್ಚುನಿಟಿ ಮುತ್ತಯ್ಯಗೆ ಬರುತ್ತೆ. ಚೆನ್ನ ಅವರು ನೆಟ್ ನಲ್ಲಿ ಪ್ರಾಕ್ಟೀಸ್ ಕೇಳಿದವ್ರೆ. ಮುತ್ತಯ್ಯ ಬಾಲ್ ತಗೊಂಡು ಬೌಲಿಂಗ್ ಮಾಡ್ಲಿಕ್ಕೆ ಹೇಳಿತಾರೆ. ಫಸ್ಟ್ ಬಾಲು ಶಾರ್ಟ್ ಪಿಚ್ಚು, ತಗಲ್ಬಾರದ ಜಾಗಕ್ಕೆ ತಗ್ಲತ್ತೆ. ಯಪ್ಪೋ ಅಂತ ಕೂತವ್ರೆ ಚೆನ್ನ. ಕೋಚ್ ಇದನ್ನೆಲ್ಲ ನೋಡ್ತಾವ್ರೆ. ಚೆನ್ನಾಗಿ ಏನು ಹೇಳಲಿಕ್ಕೂ ಆಗೋದಿಲ್ಲ, ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಸರಿ,
ಮುತ್ತಯ್ಯ ಅವರ ಬೌಲಿಂಗ್ ಕಂಟಿನ್ಯೂ ಆಗುತ್ತೆ. ಅನ್ಪ್ಲೇಯಬಲ್ ಡೆಲಿವರಿಗಳನ್ನ ಇವರು ಹಾಕ್ತಾರೆ. 90 ಡಿಗ್ರಿ ಸ್ಪಿನ್ ಆಗ್ತಿದೆ. ಬಾಲ್ಗಳನ್ನ ಟಚ್ ಮಾಡೋಕೆ ಆಗ್ತಿಲ್ಲ ಚೆನ್ನಾಗೆ. ಯಾರ್ ಗುರು ಇದು ಇಷ್ಟೊಂದು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾನೆ ಅಂತ ಎಲ್ರಿಗೂ ಆಶ್ಚರ್ಯ. ಸರಿ ಕೋಚ್, ವೆರಿ ಗುಡ್, ಹಿಂಗೆ ಪ್ರಾಕ್ಟೀಸ್ ಮಾಡಿ ಇನ್ನೊಂದಷ್ಟು ದಿನ ನಂತರ ನಿನ್ಗೆ ಟೀಮ್ ಅಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅವತ್ ರಾತ್ರಿ ಇದೇ ಖುಷಿನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ ಮುತ್ತಯ್ಯ ಅಂಡ್ ಫ್ರೆಂಡ್ ಗಳು ಪಬ್ಗೆ ಹೋಗ್ತಾರೆ. ಆದ್ರೆ ಪಬ್ ನವರು ಈತನನ್ನ ಒಳಗಡೆಗೆ ಸೇರಿಸೋದಿಲ್ಲ, ಯಾಕಂದ್ರೆ ಇವರ ಬಳಿ ಶೂ ಇರೋದಿಲ್ಲ, ಚಪ್ಪಲಿ ಹಾಕೊಂಡು ಹೋಗೋರೆ. ಅದೇ ಸಮಯಕ್ಕೆ ಚೆನ್ನ ಪಬ್ ನ ಒಳಗಡೆಯಿಂದ ಬರ್ತಾರೆ. ಬಂದವ್ರೆ, ಏನಬ್ಬಾ ಚಪ್ಪಲಿ ಇಲ್ದಂಗ್ ಬಂದಿದ್ಯಾ ಪಬ್ಗೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ತನ್ನ ಶೂನ ಬಿಚ್ಬಿಟ್ಟು ಮುರಳಿಗೆ, ನೀನ್ ಹಾಕೋ ಇದನ್ನ ಹಾಕೊಂಡು ಹೋಗು ಪಬ್ಗೆ, ಅಂಡ್ ನಿನ್ನ ಟ್ಯಾಲೆಂಟ್ ನನ್ಗೆ ಬಹಳ ಇಷ್ಟ ಆಯ್ತು, ಏನೋ ಚಿಕ್ಕ ಹುಡುಗ ಅಲ್ಲಿಂದ ಬಂದಿದ್ಯಾ ಅಂತ ಸ್ವಲ್ಪ ರ್ಯಾಗ್ ಮಾಡ್ದೆ ಅಷ್ಟೇ. ಅಂಡ್ ನೀನು ಲೈಫ್ ನಲ್ಲಿ ಮೇಲ್ ಬರ್ಬೇಕು ಅಂದ್ರೆ, ಶ್ರೀಲಂಕಾ ಟೀಮ್ಗೆ ಆಡ್ಬೇಕು ಅಂದ್ರೆ ನಂತರ ತರ್ಲೆಗಳನ್ನ ಮ್ಯಾನೇಜ್ ಮಾಡೋದ್ ಕಲಿಬೇಕು. ನಮ್ಮಂತವ್ರನ್ನೆಲ್ಲ ತುಳಿದ್ಬಿಟ್ಟೆ ನೀನ್ ಮೇಲಕ್ಕೆ ಹೋಗ್ಬೇಕು ಅಂತ ಬುದ್ಧವಾದ ಹೇಳ್ಬಿಟ್ಟು, ಅಂಡ್ ನೀನು ರಿವೆಂಜ್ ಅನ್ನ ಸಖತ್ತಾಗಿ ತಗೊಂಡೆ, ನಾನ್ ನಿನ್ ಮುಂದೆ ಸೋತೋದೆ ಅಂತ ಹೇಳಿ ಶೂನ ಕೊಟ್ಬಿಟ್ಟು ಅವ್ರ ಚಪ್ಪಲಿ ಹಾಕೊಂಡು ಹೋಗ್ತಾರೆ ಅಲ್ಲಿಂದ. ಮುರಳಿಗೆ ಜ್ಞಾನೋದಯ ಆಗ್ಬಿಡುತ್ತೆ. ವಾವ್, ಚೆನ್ನ ಎಷ್ಟು ಒಳ್ಳೆಯವರು, ನನ್ನ ರ್ಯಾಗ್ ಮಾಡಿದ್ರು ಕೂಡ ನನಗೊಂದು ಬುದ್ಧಿಯನ್ನ ಕಲ್ಸಿದ್ರು ಅಂತ. ಅವತ್ತಿನಿಂದ ಯಾವ್ದಕ್ಕೂ ಹಿಂಜರಿಬಾರ್ದು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಅಂಡ್ ತಮಿಳ್ ಯೂನಿಯನ್ ನ ಟೀಮ್ಗೆ ಇವರ ಸೆಲೆಕ್ಷನ್ ಕೂಡ ಆಗತ್ತೆ. ಎಲ್ಲಾ ಮ್ಯಾಚ್ ಗಳನ್ನ ಗೆಲ್ತಿದ್ದಾರೆ ತಮಿಳ್ ಯೂನಿಯನ್ ಬಿಕಾಸ್ ಆಫ್ ಮುತ್ತಯ್ಯ ಮುರಳೀಧರನ್ನು. ಎಲ್ಲಾ ತಮಿಳಿಗರ ಮನೆಗಳಲ್ಲಿ ಮುತ್ತಯ್ಯ ಅವರ ಮಾತು ಮನೆ ಮಾತಾಗ್ಬಿಡತ್ತೆ. ಒಂದಿನ ಮುರಳಿ ಹೀಗೆ ಕ್ಲಬ್ಗೆ ಪ್ರಾಕ್ಟೀಸ್ಗೆ ಅಂತ ಹೋಗ್ತಿರ್ತಾರೆ. ಆಗ ಸಿನ್ಹಳ್ಳಿಸ್ ಆರ್ಮಿ ಅವರು ಮುರಳಿನ ತಡೆದ್ ನಿಲ್ಲಿಸ್ತಾರೆ. ಏನ್ ತಗೊಂಡೋಗ್ತಿದ್ಯಾ ಬ್ಯಾಗ್ ಅಲ್ಲಿ ಅಂತ ನೋಡ್ತಾರೆ. ಬ್ಯಾಗ್ ನ ಮೇಲೆ ಮುರಳೀಧರನ್ ಅಂತ ಹೆಸರು ಬರ್ದಿದೆ. ಸೊ ಈತ ತಮಿಳಿಗ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈ ತಮಿಳಿಗನನ್ನ ಅವಮಾನ ಮಾಡ್ಬೇಕು ಅಂತ ಆರ್ಮಿನವ್ರು ಡಿಸೈಡ್ ಮಾಡ್ತಾರೆ. ಐಡಿ ಕಾರ್ಡ್ ತೋರ್ಸು ಅಂತಾರೆ. ಐಡಿ ಕಾರ್ಡ್ ಇರೋದಿಲ್ಲ ಮುತ್ತಯ್ಯ ಹತ್ರ, ಮನೇಲಿ ಮರ್ತು ಬಂದಿರ್ತಾರೆ. ಸೊ ಮಂಡಿ ಊರಿ ನೆಲದ ಮೇಲೆ ಕೂರೋ, ನಿಮ್ಮಂತವ್ರಿಗೆ ಹಿಂಗ ಅವಮಾನ ಮಾಡಿದ್ರೆ ಐಡಿ ಕಾರ್ಡ್ ಗಳನ್ನ ಇಟ್ಕೊಂಡು ಓಡಾಡೋದು ಅಂತ ಎಷ್ಟೊಂದು ಜನಗಳ ಮುಂದೆ ಮಂಡಿ ಊರಿ ಕೂರು ಅಂತೆ ಮಾಡ್ಬಿಡ್ತಾರೆ. ಮುತ್ತಯ್ಯಗೆ ಫುಲ್ಲು ಬೇಜಾರಾಗತ್ತೆ. ಎನಿವೇ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಹೊರಡ್ತಾರೆ. ಬಟ್ ಕೋಚಿಂಗ್ ಸೆಷನ್ ಪ್ರಾಕ್ಟೀಸ್ ಆಲ್ರೆಡಿ ಶುರು ಆಗಿದೆ. ಕೋಚ್ ಹೇಳ್ತಾರೆ, ನಿನ್ಗೆ ಡಿಸಿಪ್ಲಿನ್ ಇಲ್ಲ, ಇಷ್ಟೊಂದು ಲೇಟ್ ಆಗಿ ಬಂದಿದ್ಯಾ, ನೀನ್ ಇವತ್ತು ಪ್ರಾಕ್ಟೀಸ್ ಮಾಡಂಗಿಲ್ಲ ಅಂತ. ಮುತ್ತಯ್ಯ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಏನಾಯ್ತು ಅಂತ. ಬಟ್ ಕೋಚ್ ಹೇಳಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಹೋಗಲ್ ಕುತ್ಕೋ ಬೆಂಚಲ್ಲಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ಕೋಚ್ ಹತ್ರ ಮಾತಾಡ್ಬೇಕು ಅಂತ ಅವತ್ತು ರಾತ್ರಿವರೆಗೂ ಕಾಯ್ತಾರೆ ಮುರಳಿ. ಅಂಡ್ ಫೈನಲಿ ಕೋಚ್ ಸಿಗ್ತಾರೆ. ಕೋಚ್ ಹೇಳ್ತಾರೆ, ನೋಡು ಇದು ಒಂದು ಲೆಸನ್ ಅಂತ ಅಂದ್ಕೋ. ನಿನ್ ಲೈಫ್ ನಲ್ಲಿ ಮುಂದೆ ಬರ್ಬೇಕಾದ್ರೆ ಈ ತರ ಎಷ್ಟೊಂದು ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗಿದೆ. ಇಷ್ಟರಲ್ಲೇ ಆಸ್ಟ್ರೇಲಿಯಾ ಟೀಮ್ ಅವರು ಶ್ರೀಲಂಕಾಗೆ ಬರೋರಿದ್ದಾರೆ. ಅವ್ರ ಮೇಲೆ ಎಷ್ಟೊಂದು ಪ್ರಾಕ್ಟೀಸ್ ಮ್ಯಾಚ್ ಗಳು ನಡೀತವೆ. ಅದ್ರಲ್ಲಿ ನೀನೇನಾದ್ರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ರೆ ನಿನ್ನನ್ನ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೆಲೆಕ್ಟರ್ಸ್ ಎಲ್ಲ ಮ್ಯಾಚ್ ಗಳನ್ನ ನೋಡ್ತಿರ್ತಾರೆ ಅಂತ ಅಡ್ವೈಸ್ ಮಾಡ್ತಾರೆ. ಅಂಡ್ ಮುಂಬರುವ ಕಷ್ಟಗಳನ್ನ ನಿನ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಇವತ್ತು ಪನಿಷ್ಮೆಂಟ್ ಕೊಟ್ಟೆ ಅಂತಲೂ ಹೇಳ್ತಾರೆ. ಸರಿ, ಈಗ ಆಸ್ಟ್ರೇಲಿಯಾ ಟೀಮು ಶ್ರೀಲಂಕಾಗೆ ಬಂದಿದೆ. ಬಾರ್ಡರ್, ಸ್ಟೀವಾ ತರಹದ ಘಟಾನುಘಟಿ ಬ್ಯಾಟ್ಸ್ಮನ್ ಗಳಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಪ್ರಾಕ್ಟೀಸ್ ಮ್ಯಾಚ್ ಶುರು ಆಗತ್ತೆ. ಮುರಳಿ ಬೌಲಿಂಗ್ ಶುರು ಮಾಡ್ತಾರೆ. ಆಸ್ಟ್ರೇಲಿಯನ್ ಬ್ಯಾಟರ್ಸ್ ಗಳಿಗೆ ಕ್ಲೂನೇ ಸಿಗೋದಿಲ್ಲ ಮುರಳಿ ಬಾಲು ಯಾವ ಕಡೆ ಸ್ಪಿನ್ ಆಗ್ತಿದೆ ಅಂತ. ಎಲ್ರು ಆಶ್ಚರ್ಯ ಪಡ್ತಾರೆ. ಯಾರ್ ಗುರು ಇವರು ಅಂತ ಎಲ್ರು ಮಾತಾಡ್ಕೊಳ್ತಿರ್ತಾರೆ. ಆಗ ಆಸ್ಟ್ರೇಲಿಯಾದ ಮತ್ತೊಬ್ಬ ಫೇಮಸ್ ಸ್ಪಿನ್ನರ್ ಶೇನ್ ವಾರ್ನ್ ಹೇಳ್ತಾರೆ, ಎಲ್ರು ಸ್ಪಿನ್ನರ್ ಎಲ್ರು ಇವರನ್ನ ಮುರಳಿ ಅಂತ ಕರೀತಾರೆ. ಹೆವಿ ಟ್ಯಾಲೆಂಟ್ ಇದೆ ಈ ವಯ್ಯನ ಹತ್ರ ಅಂತ. ಸರಿ, ಇದನ್ನೆಲ್ಲ ಸೆಲೆಕ್ಷನ್ ಟೀಮ್ ಅವರು ನೋಡ್ತಾರೆ. ಮುರಳಿ ಹತ್ರ ಟ್ಯಾಲೆಂಟ್ ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅಂಡ್ ಫೈನಲಿ ಹೇಳ್ತಾರೆ, ನೆಕ್ಸ್ಟ್ ಮಂಡೇ ಟೀಮ್ ನ ಸೆಲೆಕ್ಷನ್ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ಅಲ್ಲೇನಾದ್ರೂ ನಿಮ್ಮ ಹೆಸರಿದ್ರೆ ನೀವು ಬಂದು ಬೋರ್ಡ್ ಅನ್ನ ಮೀಟ್ ಆಗ್ಬೇಕಾಗತ್ತೆ ಅಂತ. ಏನಿವೆ ಈ ಟೀಮ್ ನಲ್ಲಿ ಮುರಳಿ ಅವರ ಸೆಲೆಕ್ಷನ್ ಆಗಿರೋದಿಲ್ಲ. ಶ್ರೀಲಂಕಾ ಅಂಡ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಶುರುವಾಗತ್ತೆ. ಅದು ಶೇನ್ ವಾರ್ನೆ ಅವರ 3ನೇ ಮ್ಯಾಚ್. ಶ್ರೀಲಂಕಾದವ್ರು ಇನ್ನೇನ್ ಗೆಲ್ಲಬೇಕು ಅಷ್ಟರಲ್ಲಿ ಶೇನ್ ವಾರ್ನೆ ಬೌಲಿಂಗ್ ಇಳಿತಾರೆ. ಬ್ಯಾಕ್ ಟು ಬ್ಯಾಕ್ 7 ವಿಕೆಟ್ಸ್ ತಗೊಂಡ್ಬಿಡ್ತಾರೆ 5th ಡೇ ನಲ್ಲಿ. ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಅಷ್ಟು ಒಳ್ಳೆ ಸ್ಪಿನ್ನರ್ ಇದಾರೆ. ಆ ಕಾರಣದಿಂದ ನಾವು ಮ್ಯಾಚ್ ಅನ್ನ ಸೋತ್ವಿ. ನಮ್ ಟೀಮ್ ಅಲ್ಲೂ ಒಬ್ಬ ಒಳ್ಳೆ ಸ್ಪಿನ್ನರ್ ಇದ್ರೆ ಅವರು ಕೂಡ ಬೇಗ ವಿಕೆಟ್ ತಗೊಂಡು ಆಸ್ಟ್ರೇಲಿಯಾನ ಬೇಗ ಆಲ್ಔಟ್ ಮಾಡ್ಬೋದಿತ್ತು. ಯಾಕೆ ನಮ್ಮ ಟೀಮ್ ನಲ್ಲಿ ಸ್ಪಿನ್ನರ್ಸ್ ಇಲ್ಲ ಅಂತ ಅರ್ಜುನ್ ರಣತುಂಗ ಕೋಚ್ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದಾರೆ. ಆಗ ಅರ್ಜುನ್ ರಣತುಂಗಗೆ ಮುತ್ತಯ್ಯ ಮುರಳೀಧರನ್ ಅವರ ನೆನಪಾಗತ್ತೆ. ಟೀಮ್ ಗೆ ಅವರನ್ನ ಕಾಲ್ ಮಾಡ್ತಾರೆ. ಅಂಡ್ ಮುತ್ತಯ್ಯ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಗೆ ಆಟೋದಲ್ಲಿ ಬರ್ತಾರೆ ಸ್ಟೇಡಿಯಂಗೆ. ಅಂಡ್ ಅವರಿಗೆ ಅರ್ಜುನ್ ರಣತುಂಗ ಶ್ರೀಲಂಕಾ ಟೆಸ್ಟ್ ಕ್ಯಾಪ್ ಅನ್ನ ಕೊಡ್ತಾರೆ. ಮುರಳಿ ಅವರ ಟೆಸ್ಟ್ ಪಾದಾರ್ಪಣೆ ಅಲ್ಲಿಂದ ಶುರುವಾಗತ್ತೆ. ಆ ಮ್ಯಾಚ್ ನಲ್ಲಿ ಮುತ್ತಯ್ಯಗೆ 1 ವಿಕೆಟ್ ಬೀಳತ್ತೆ. ನೆಕ್ಸ್ಟ್ ಶ್ರೀಲಂಕಾ ಟ್ರಿಪ್ ಇಂಡಿಯಾಗೆ. ಇಂಡಿಯಾದಲ್ಲಿ ಅವಾಗ ಕಪಿಲ್ ದೇವ್ನ ಕಾಲ. ಕಪಿಲ್ ದೇವ್ ವಿಕೆಟ್ ತಗೊಳ್ಳೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡೋರೆ. ಪ್ರಪಂಚದ ಅತಿ ಹೆಚ್ಚು ವಿಕೆಟ್ ತಗೊಂಡಿರೋರಾಗೋರೆ. ಮುತ್ತಯ್ಯ ಕೂಡ ಕಪಿಲ್ ದೇವ್ರನ್ನ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತಾರೆ. ಒಂದ್ಸಲ ಕಪಿಲ್ ದೇವ್ ಹೋಟೆಲ್ ನಲ್ಲಿ ಲಾಬಿನಲ್ಲಿ ಕೂತಿರ್ತಾರೆ. ಇವರು ಹೆದರ್ಕೊಂಡೇ ಹೋಗಿ ಕಪಿಲ್ ದೇವ್ನ ಮೀಟ್ ಆಗ್ತಾರೆ. ನನ್ನ ಬೌಲಿಂಗ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ ಕಪಿಲ್ ದೇವ್ನ. ಕಪಿಲ್ ದೇವ್ ಹೇಳ್ತಾರೆ, ನಾನು ಫಾಸ್ಟ್ ಬೌಲರ್ ಕಣಪ್ಪ, ನಿನಗೆ ನಾನು ಸಜೆಷನ್ ಕೊಡ್ಲಿ, ಆದ್ರೆ ಒಂದು ಮಾತನ್ನ ಹೇಳಬಲ್ಲೆ, ನಮ್ಮ ಅನಿಲ್ ಕುಂಬ್ಳೆ ಬೌಲಿಂಗ್ ಮಾಡುವಾಗ ಹೆವಿ ಸ್ಪಿನ್ ಆಗೋದಿಲ್ಲ ಅವರ ಬಾಲ್. ಆದ್ರೂ ಕೂಡ ಅವರು ವಿಕೆಟ್ ಗಳನ್ನ ತಗೊಳ್ತಾರೆ. ಹೇಗೆ ಅಂತಂದ್ರೆ ತಮ್ಮ ಬೌಲಿಂಗ್ ನಲ್ಲಿ ವೇರಿಯೇಷನ್
ವೇರಿಯೇಷನ್ ಗಳನ್ನ ಮಾಡ್ತಾರೆ. ಒಂದು ಬಾಲ್ ಫಾಸ್ಟ್ ಆಗಿ ಹಾಕ್ತಾರೆ, ಒಂದು ಬಾಲ್ ಸ್ಲೋ ಆಗಿ ಹಾಕ್ತಾರೆ, ಒಂದು ಬಾಲ್ ಗೂಗ್ಲಿ ಹಾಕ್ತಾರೆ, ಒಂದು ಬಾಲ್ ಟಾಪ್ ಸ್ಪಿನ್ ಮಾಡ್ತಾರೆ. ಒಂದಿನ ಯಾಮಾರಿದ್ರೆ 120 ಕಿಲೋಮೀಟರ್ ಬೌಲಿಂಗ್ ಮಾಡ್ಬಿಡ್ತಾರೆ ಕುಂಬ್ಳೆ. ಹಂಗೆ ನಿನ್ನ ಬೌಲಿಂಗ್ ನಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಗಳನ್ನ ತಗೊಂಡು ಬಾ ಅಂತ ಅಡ್ವೈಸ್ ಮಾಡ್ತಾರೆ. ಅಂಡ್ ಮುರಳಿ ಹೇಳ್ತಾರೆ, ನೆಕ್ಸ್ಟ್ ನಿಮ್ಮ ಮೇಲೆ ಒನ್ ಡೇ ಆಡ್ತೀವಲ್ಲ ಅದ್ರಲ್ಲಿ ಇದನ್ನ ಟೆಸ್ಟ್ ಮಾಡ್ತೀವಿ ಅಂತ. ಈ ಅಡ್ವೈಸ್ ಗಳನ್ನ ಫಾಲೋ ಮಾಡ್ತಾರೆ ಮುರಳಿ. ಅಂಡ್ ವಿಕೆಟ್ ಗಳ ಮೇಲೆ ವಿಕೆಟ್ ಗಳು ಬೀಳ್ತಾ ಇದಾವೆ ಇವರಿಗೆ ಮುಂದಿನ ಹಲವಾರು ವರ್ಷಗಳವರೆಗೆ. ನಂತರ ಇದಾಗಿ 2-3 ವರ್ಷದ ನಂತರ ಒಂದು ಫೇಮಸ್ ಮ್ಯಾಚ್ ನಡೆಯುತ್ತೆ, ವೆಸ್ಟ್ ಇಂಡೀಸ್ ವರ್ಸಸ್ ಆಸ್ಟ್ರೇಲಿಯಾ. ಈ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾದ ಅಂಪೈರ್ ಗಳು ಸಿಕ್ಕಾಪಟ್ಟೆ ತರಲೆ ಮಾಡ್ತಾವ್ರೆ. ಮುತ್ತಯ್ಯ ಮುರಳೀಧರನ್ ಬೌಲಿಂಗ್ ಶೈಲಿ ಸರಿ ಇಲ್ಲ, ಅವರು ಬಾಲ್ ಅನ್ನ ಎಸಿತಾ ಇದ್ದಾರೆ ಅಂತ ಎಲ್ಲಾ ಬಾಲ್ ಗಳನ್ನ ನೋ ಬಾಲ್ ಘೋಷಣೆ ಮಾಡ್ತಾವ್ರ ಅಂಪೈರ್ ಗಳು. ಓಕೆ, ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ರೂಲ್. ಬೌಲಿಂಗ್ ಮಾಡುವಾಗ ನಮ್ಮ ಕೈ ಭುಜದ ಎತ್ತರಕ್ಕೆ ಬಂದಾಗ ಮೊಣಕೈ ಎಷ್ಟು ಬೆಂಡ್ ಇರುತ್ತೆ ಅದನ್ನ ನೋಡ್ಕೊಬೇಕು. ಅದೇ ಬೆಂಡ್ ಅನ್ನ ಬಾಲ್ ನ ರಿಲೀಸ್ ಮಾಡುವಾಗ ಕೂಡ ಮೇಂಟೈನ್ ಮಾಡ್ಬೇಕು. ಅಂಡ್ ಮುತ್ತಯ್ಯ ಮುರಳೀಧರನ್ ಕಾಲದಲ್ಲಿ 5 ಡಿಗ್ರಿ ವೇರಿಯೇಷನ್ ಗೆ ಅವಕಾಶ ಇತ್ತು. ಸೇ ಫಾರ್ ಎಕ್ಸಾಂಪಲ್, ಭುಜದ ಹತ್ರಕ್ಕೆ ಬಂದಾಗ ನಿನ್ನ ಕೈ 45 ಡಿಗ್ರಿ ಬೆಂಡ್ ಆಗಿತ್ತು. ಬಾಲ್ ನ ಎಸೆಯುವಾಗ ಕೂಡ 45 ಡಿಗ್ರಿನೇ ಮೇಂಟೈನ್ ಮಾಡ್ಬೇಕು, ಒಂದ್ 5 ಡಿಗ್ರಿ ಹೆಚ್ಚು ಕಮ್ಮಿ ಅಷ್ಟೇ. ಈಗ ಅಂಪೈರ್ ಗಳು ಹೇಳ್ತಿರೋದು ಮುತ್ತಯ್ಯ ಮುರಳೀಧರನ್ ಆ ಡಿಗ್ರಿ ಬೆಂಡ್ ಅನ್ನ ಮೇಂಟೈನ್ ಮಾಡ್ತಿಲ್ಲ, ಕೈನ ಸ್ಟ್ರೈಟ್ ಮಾಡ್ಬಿಟ್ಟು ಬಾಲ್ ನ ಎಸಿತಾವ್ರೆ ಅಂತ. ಬಟ್ ಮುರಳಿ ಬಾಲ್ ನ ಎಸಿತಾ ಇರೋದಿಲ್ಲ. ಸೊ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಬಯೋಮೆಕ್ಯಾನಿಕ್ಸ್ ನ ಹಿಡ್ಕೊಂಡು ಒಂದಷ್ಟು ಡಾಕ್ಟರ್ ಗಳ ಸಹಾಯದಿಂದ ಇವರ ಬೌಲಿಂಗ್ ಶೈಲಿಯನ್ನ ಚೆಕ್ ಮಾಡಿಸ್ತಾರೆ. ಆಗ ಗೊತ್ತಾಗತ್ತೆ ಇವರ ಕೈಯೇನೆ ಬೆಂಡ್ ಇದೆ ಸ್ವಲ್ಪ ಅಂತ. ಸೊ ಭುಜದ ಎತ್ತರದಿಂದ ಅವರು ಬಾಲ್ ನ ರಿಲೀಸ್ ಮಾಡುವಾಗ ಕೈನ ಎಕ್ಸ್ಟ್ರಾ ಏನು ಬೆಂಡ್ ಆಗ್ತಿಲ್ಲ, ಅವ್ರು ಹುಟ್ಟುವಾಗ್ಲೇ ಕೈ ಬೆಂಡ್ ಆಗಿರೋದ್ರಿಂದ ಹಂಗೆ ನಮ್ಗೆ ಬೆಂಡ್ ಆಗಿರುವ ತರ ಕಾಣಿಸ್ತಿದೆ ಅಂತ. ಸೊ ಮುರಳಿಗೆ ಫುಲ್ ಖುಷಿ ಆಗತ್ತೆ. ಟೀಮ್ ನ ಕ್ಯಾಪ್ಟನ್ ಅರ್ಜುನ್ ರಣತುಂಗಗೆ ದೊಡ್ಡ ಥ್ಯಾಂಕ್ ಯು ಹೇಳ್ತಾರೆ. ಸರಿ, ನೆಕ್ಸ್ಟ್ ಶ್ರೀಲಂಕಾ ಟೀಮ್ ನ ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡ್ಬೇಕಾಗಿದೆ. ಸೆಲೆಕ್ಟರ್ಸ್ ಮುತ್ತಯ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇದೆ. ಮತ್ತೆ ಅಂಪೈರ್ ಗಳು ಏನಾದ್ರು ನೋ ಬಾಲ್ ಅಂತ ಘೋಷಣೆ ಮಾಡ್ಬಿಟ್ರೆ ಮುತ್ತಯ್ಯ ಅದು ಬೌಲಿಂಗ್ ನ ಇಡೀ ಟೀಮ್ ಗೆ ಅಫೆಕ್ಟ್ ಆಗತ್ತೆ ಅದು. ಸೊ ಅವರನ್ನ ಸೆಲೆಕ್ಟ್ ಮಾಡೋದು ಬೇಡ ಅಂತ. ಆದ್ರೆ ಅರ್ಜುನ್ ರಣತುಂಗ ಅಡಮೆಂಟ್ ಆಗಿ ಕೂತ್ಬಿಟ್ರೆ ನಂಗೆ ಮುತ್ತಯ್ಯ ಮುರಳೀಧರನ್ ಬೇಕೇ ಬೇಕು ಅಂತ. ಅಂಡ್ ಅವರ ಸೆಲೆಕ್ಷನ್ ಕೂಡ ಆಗತ್ತೆ. ಅದೇ ಸಮಯದಲ್ಲಿ ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗ್ಬಿಡತ್ತೆ. ಸೊ ನ್ಯೂಜಿಲೆಂಡ್ ಅಂಡ್ ಆಸ್ಟ್ರೇಲಿಯಾ ಶ್ರೀಲಂಕಾದ ವಿರುದ್ಧ ಆಟ ಆಡ್ಲಿಕ್ಕೆ ಒಪ್ಪೋದಿಲ್ಲ. ಈ ಕಾರಣದಿಂದ 4 ಪಾಯಿಂಟ್ ಶ್ರೀಲಂಕಾಗೆ ಸಿಗತ್ತೆ. ಫೈನಲ್ ತಲುಪಿಬಿಡ್ತಾರೆ ಶ್ರೀಲಂಕಾದವರು. ಅಂಡ್ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾದವ್ರನ್ನ ಸೋಲ್ಸ್ ಬಿಡ್ತಾರೆ. ಫಸ್ಟ್ ಟೈಮ್ ಶ್ರೀಲಂಕಾ ವರ್ಲ್ಡ್ ಕಪ್ ನ ಕೂಡ ಗೆದ್ದು ಬಿಡ್ತಾರೆ 1996 ಅಲ್ಲಿ. ಈಗ ಶ್ರೀಲಂಕಾದವರು ವರ್ಲ್ಡ್ ಚಾಂಪಿಯನ್ ಗಳು. ನೆಕ್ಸ್ಟ್ ಅವರ ಟೆಸ್ಟ್ ಮ್ಯಾಚ್ ಸೀರೀಸ್ ಇಂಗ್ಲೆಂಡ್ ಅವರ ವಿರುದ್ಧ ಇದೆ. ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ರು ಸಹ ಇಂಗ್ಲೆಂಡ್ ಅವರು ಒಂದೇ ಒಂದು ಟೆಸ್ಟ್ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಇದು ನಮ್ಗೆ ಮಾಡಿರುವ ದೊಡ್ಡ ಇನ್ಸಲ್ಟ್ ಅಂತ ಅರ್ಜುನ್ ರಣತುಂಗ ಭಾವಿಸ್ತಾರೆ. ಅಂಡ್ ಮುತ್ತಯ್ಯಗೆ ಹೇಳ್ತಾರೆ, ಅಟ್ಯಾಕಿಂಗ್ ಬೌಲಿಂಗ್ ಮಾಡು, ಅವ್ರನ್ನೆಲ್ಲ ಆಲ್ ಔಟ್ ಮಾಡ್ಬಿಟ್ಟು ಅವ್ರಿಗೆ ಮಾನ ಮರ್ಯಾದೆ ಕಳೆದು ಬಿಡೋಣ ಅಂತ. ಕ್ಯಾಪ್ಟನ್ ಹೇಳ್ದಂಗೆ ಮುತ್ತಯ್ಯ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. 9 ವಿಕೆಟ್ ತಗೊಳ್ತಾರೆ 64 ರನ್ಗೆ. ಅಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ಬಿಡ್ತಾರೆ. ಹೀಗೆ ಇನ್ನೊಂದಷ್ಟು ದಿನಗಳು ಕಳೀತವೆ. ಇವಾಗ ಮುರಳಿ 550-540 ವಿಕೆಟ್ ತಗೊಂಡ್ಬಿಟ್ಟವ್ರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಗಳನ್ನ ತಗೊಂಡ ಬೌಲರ್ ಆಗಿದ್ದಾರೆ. ಆದ್ರೂ ಕೂಡ ಜನಗಳು ಇವರನ್ನ ಚಕ್ಕರ್ ಅಂತಲೇ ಹೇಳ್ತಾವ್ರೆ. ಅಂದ್ರೆ ಬಾಲ್ ನ ಎಸಿತಾರೆ, ಈತ ನೆಟ್ಟಾಗಿ ಬೌಲಿಂಗ್ ಮಾಡ್ತಿಲ್ಲ, ಮೋಸಗಾರ ಅಂತ. ಸೊ ಮುರಳಿ ಡಿಸೈಡ್ ಮಾಡ್ತಾರೆ, ನಾನು ಕೈನ ಬೆಂಡ್ ಮಾಡ್ತೀನಿ ಅಂತ ತಾನೇ ಇವ್ರಿಗೆಲ್ಲ ಡೌಟು. ಕೈ ಬೆಂಡೇ ಆಗದಿರೋ ತರ ಸ್ಟೀಲ್ ರಾಡ್ ಗಳನ್ನ ಒಂದು ಆರ್ಮ್ ಗಾರ್ಡ್ ಗೆ ಹಾಕಿ ಅದನ್ನ ಕೈನಲ್ಲಿ ಧರಿಸ್ಕೊಂಡು ಬೌಲಿಂಗ್ ಮಾಡ್ತೀನಿ ಅಂಪೈರ್ ಗಳ ಮುಂದೆನೆ. ಸ್ಟೀಲ್ ರಾಡ್ ಗಳು ಸ್ಟ್ರೈಟ್ ಇರೋದ್ರಿಂದ ನನ್ನ ಕೈನ ಬೆಂಡ್ ಮಾಡೋಕ್ ಆಗೋದಿಲ್ಲ. ಸೊ ರಾಡ್ ಹಾಕೊಂಡಿದ್ದಾಗ್ಲೂ ನನ್ನ ಬೌಲಿಂಗ್ ಎಫೆಕ್ಟಿವ್ ಆಗಿದೆ ಅಂತಂದ್ರೆ ಆಗ ಎಲ್ರಿಗೂ ಅರ್ಥ ಆಗತ್ತೆ ಅಂತ ಈ ಎಕ್ಸ್ಪೆರಿಮೆಂಟ್ ಗಳನ್ನ ಅಂಪೈರ್ ಮುಂದೆ ಶುರು ಹಚ್ಕೊಂತಾರೆ. ಆ ಸ್ಟೀಲ್ ರಾಡ್ ಗಳು ತುಂಬಾ ತೂಕ ಇದೆ, ಇವರ ಶೋಲ್ಡರ್ ಗಳಿಗೆ ಹಾನಿ ಆಗುವ ಸಂಭವ ಇದೆ. ಆದ್ರೂ ಇವ್ರು ಕೇರ್ ಮಾಡೋದಿಲ್ಲ. ನಾನು ಮೋಸಗಾರ ಅಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಬೌಲಿಂಗ್ ಹೇಳ್ದವ್ರೆ. ಅಂಡ್ ಎಲ್ಲ ಬಯೋಮೆಕ್ಯಾನಿಕ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್ ಅಂಡ್ ಅಂಪೈರ್ಸ್ ಎಲ್ಲರೂ ಸೇರ್ಕೊಂಡು ಇವರ ಬೌಲಿಂಗ್ ಅನ್ನ ಅನಲೈಸ್ ಮಾಡ್ತಾರೆ. ಇವರು ಕೈನ ಬೆಂಡ್ ಮಾಡ್ತಿಲ್ಲ ಅಂತ ಮತ್ತೆ ಪ್ರೂವ್ ಆಗತ್ತೆ. ಇದಾದ್ಮೇಲೆ ಈ ಕೈ ಬೆಂಡ್ ಆಗೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೆಯುತ್ತೆ ICC ನಲ್ಲಿ. ಅಂಡ್ ಎಲ್ಲಾ ಬೌಲರ್ ಗಳ ಬೌಲಿಂಗ್ ಆಕ್ಷನ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ಎಲ್ಲಾ ಬೌಲರ್ ಗಳು 5 ಡಿಗ್ರಿಗಿಂತ ಹೆಚ್ಚು ಸ್ಟ್ರೈಟ್ ಅನ್ನ ಮಾಡ್ತಾರೆ. ಕೈನ ಸರಿ ಸುಮಾರು 10-15 ಡಿಗ್ರಿ ಬೆಂಡ್ ಅನ್ನ ಎಲ್ಲಾ ಬೌಲರ್ಸ್ ಗಳು ಮಾಡ್ತಾರೆ. ಚಮೀನ್ ಡವಾಸ್, ಜಹೀರ್ ಖಾನ್, ಕಪಿಲ್ ದೇವ್ ಎಲ್ಲಾ ದೊಡ್ಡ ದೊಡ್ಡ ಬೌಲರ್ಸ್ ಗಳು ಕೂಡ 10-15 ಡಿಗ್ರಿ ಕೈಯನ್ನ ಬೆಂಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಬಾಲ್ ನ ಎಸೆಯೋಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ICC ರೂಲ್ ಅನ್ನ ಸಡಿಲಗೊಳಿಸ್ತಾರೆ. 5 ಡಿಗ್ರಿಯಿಂದ 15 ಡಿಗ್ರಿ ಆಂಗಲ್ ಗೆ ರೂಲ್ ಅನ್ನ ಚೇಂಜ್ ಮಾಡ್ತಾರೆ. ಎಲ್ಲಾ ಬೌಲರ್ಸ್ ಗಳಿಗೂ ಒಂದು ಸದವಕಾಶವನ್ನ ಮುತ್ತಯ್ಯ ಮುರಳೀಧರನ್ ರವರು ಈ ಮೂಲಕ ತಂದು ಕೊಡ್ತಾರೆ. ಈ ನಡುವೆ ಮುರಳಿ ಅವರು ಭಾರತದ ಒಂದು ತಮಿಳು ಹುಡುಗಿಯನ್ನ ಮದ್ವೆ ಕೂಡ ಆಗ್ತಾರೆ. ನೆಕ್ಸ್ಟ್ 2009 ಇಸ್ವಿ ಶ್ರೀಲಂಕಾದವರು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡೋಕಾಗೋರೆ. ಆಗ ಶ್ರೀಲಂಕಾದವರ ಬಸ್ ನ ಮೇಲೆ ಒಂದಷ್ಟು ಭಯೋತ್ಪಾದಕರು ಗುಂಡನ್ನ ಹಾರಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಡ್ರೈವರ್ ತಮ್ಮ ಚಾಕಚಕ್ಯತೆಯಿಂದ ಹೇಗೋ ಬಚಾವ್ ಮಾಡ್ಕೊಂಡು ಬಸ್ ಅನ್ನ ಟೆರರಿಸ್ಟ್ ಗಳಿಂದ ದೂರ ತಗೊಂಡು ಹೋಗ್ತಾರೆ. ಆದ್ರೂ ಕೂಡ
ಎರಡು ಶ್ರೀಲಂಕಾದ ಪ್ಲೇಯರ್ಸ್ ಗಳಿಗೆ ಗುಂಡು ತಾಗ್ಬಿಡುತ್ತೆ, ಗಾಯ ಆಗ್ಬಿಡುತ್ತೆ. ಮುರಳೀಧರನ್, ಜಯವರ್ಧನೆ, ಸಂಗಕ್ಕರ ಇವರೆಲ್ಲ ಹೇಗೋ ಬಚಾವಾಗ್ಬಿಡ್ತಾರೆ. ಇದು ಮುರಳಿ ಅವ್ರಿಗೆ ಮೆಂಟಲಿ ಸಿಕ್ಕಾಪಟ್ಟೆ ಬೇಜಾರ್ ತರಿಸ್ಬಿಡುತ್ತೆ. ಅಂಡ್ ನಮ್ಮ ದೇಶದಲ್ಲಿ ಕೂಡ ಈ ತರ ಗಲಾಟೆ ಆಗ್ತಿದ್ಯಲ್ಲ, ಶಾಂತಿ ಯಾವಾಗ ತರಿಸೋದು ನಮ್ಮ ದೇಶದಲ್ಲಿ ಕೂಡ ಅಂತ ಇವರು ಶಾಂತಿ ಕಾರ್ಯಕ್ಕೆ ಇಳಿತಾರೆ. ನಮ್ಮ ದೇಶದಲ್ಲಿ ನೋವು ಅನುಭವಿಸ್ತಿರುವ ತಮಿಳಿಗರಿಗೆ UN ಫುಡ್ ಪ್ರೋಗ್ರಾಮ್ ಅನ್ನ ತಲುಪಿಸೋಕೋಸ್ಕರ ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ. ಅಂಡ್ ಎಷ್ಟೊಂದ್ಸಲ ತಮಿಳ್ ಈಲಂನವರ ಜೊತೆನೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವುಗಳು ಗನ್ಗಳನ್ನ ಬಳಸೋದನ್ನ ನಿಲ್ಲಿಸಿ, ವೆಪನ್ ನ ಬಳಸೋದನ್ನ ನಿಲ್ಲಿಸಿ, ಶಾಂತಿ ಕಾಪಾಡಿ ಅಂತ ಹೇಳ್ತಿರ್ತಾರೆ. ಸರಿ, ಈಗ ಇದನ್ನೆಲ್ಲ ಸ್ಟೋರಿ ಹೇಳಿದ್ ಯಾರು? ಸಮೀರ್. ಈಗ ಕತೆ ಪ್ರೆಸೆಂಟ್ ಡೇಗೆ ಬಂದಿದೆ. ಇವತ್ತು 5ನೇ ದಿನ ಟೆಸ್ಟ್. ಮುರಳೀಧರನ್ ಈ ಟೆಸ್ಟ್ ನಲ್ಲಿ 7 ವಿಕೆಟ್ ಅನ್ನ ತಗೊಂಡವ್ರೆ. ಟೋಟಲ್ ಇವ್ರದ್ದು 799 ವಿಕೆಟ್ ಆಗಿದೆ. ಇನ್ನು ಒಂದೇ ಒಂದು ವಿಕೆಟ್ ಬೇಕು. ಇಂಡಿಯಾದವ್ರದ್ದು 7 ವಿಕೆಟ್ ಹೋಗಿದೆ ಆಲ್ರೆಡಿ. ಇನ್ನು 3 ವಿಕೆಟ್ ಗಳಲ್ಲಿ ಮುತ್ತೈ ಆಗ್ಬೇಕಾಗಿರೋದು 1 ವಿಕೆಟ್, 800 ವಿಕೆಟ್ ಗಳನ್ನ ತಗೊಳ್ಳಿಕ್ಕೆ. ಆದ್ರೆ ಲಸಿತ್ ಮಾಲಿಂಗ್ರ 8ನೇ ವಿಕೆಟ್ ತಗೊಂಡ್ಬಿಡ್ತಾರೆ. ಅಂಡ್ 9ನೇ ವಿಕೆಟ್ ರನ್ ಔಟ್ ಆಗ್ಬಿಡುತ್ತೆ. 10ನೇ ವಿಕೆಟ್ ನಲ್ಲಿ ಇರೋದು ಇಶಾಂತ್ ಶರ್ಮಾ ಮತ್ತೆ ಪ್ರಜ್ಞಾನ್ ಓಜಾ. ಮುರಳಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇವರಿಬ್ರು ಔಟೇ ಆಗೋದಿಲ್ಲ. ಮ್ಯಾಚ್ ನ ಲಾಸ್ಟ್ ಓವರ್ ಇನ್ನೇನು ಮುಗೀತು. ಮುತ್ತಯ್ಯ 799 ವಿಕೆಟ್ ಅಷ್ಟೇ ತಗೊಳ್ಳೋದು, 800ನೇ ವಿಕೆಟ್ ಬೀಳೋದೇ ಇಲ್ಲ ಅನ್ಕೊಂಡಿದ್ದಾರೆ. ಲಾಸ್ಟ್ ಓವರ್ ನ 5 ಬಾಲ್ಗಳನ್ನ ಎಸೆಯಲಾಗಿದೆ. 6ನೇ ಬಾಲು ಫೈನಲ್ ಬಾಲು. ಫೈನಲ್ ಬಾಲ್ ನಲ್ಲಿ ಪ್ರಜ್ಞಾನ್ ಓಜಾ ಸ್ಲಿಪ್ ಗೆ ಕ್ಯಾಚ್ ಕೊಟ್ಬಿಡ್ತಾರೆ. ಮುತ್ತಯ್ಯ ಅವರ 800ನೇ ವಿಕೆಟ್ ಆಗಿ ಪ್ರಜ್ಞಾನ್ ಓಜಾ ಔಟ್ ಆಗ್ತಾರೆ. ಅಂಡ್ ಇಡೀ ಶ್ರೀಲಂಕಾ ಟೀಮ್ ಸೆಲೆಬ್ರೇಟ್ ಮಾಡುತ್ತೆ. ಮುತ್ತಯ್ಯ ಅವರನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಇಡೀ ಸ್ಟೇಡಿಯಂ ತುಂಬಾ ಓಡಾಡುತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ಇದು ಮುತ್ತಯ್ಯ ಮುರಳೀಧರನ್ ಅವರ ಕತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.